ಧರ್ಮ ಜಗಕ್ಕೆ ನೀಡಿ ನೀ ಪಾರಾದಯ, ಧರ್ಮ ಜಗಕ್ಕೆ ನೀಡಿ ನೀ ಪಾರಾದಯ. ಅರಿಹಂತ ನನ್ನಿಂದ ದೂರಾದೆಯ, ಹೃದಯ ಅಂತರಾಳಾದಿ ಕೆತ್ತಿ ಚಿತ್ರಛಾಯ, ಹೃದಯ ಅಂತರಾಳಾದಿ ಕೆತ್ತಿ ಚಿತ್ರಛಾಯ. ಅರಿಹಂತ ನನ್ನಿಂದ ದೂರಾದೆಯ. ಎಲ್ಲಿದೆ ಸಮವ ಶರಣದ ಸೌಂದರ್ಯವೇ, ಎಲ್ಲಿದೆ ದಿವ್ಯ ಧ್ವನಿಯ ಓಂಕಾರವೇ, ಎಲ್ಲಿದೆ ದಿವ್ಯ ಧ್ವನಿಯ ಓಂಕಾರವೇ. ತೀರ್ಥಧಾರ ನೀಡಿ ನನಗೆ ನೀಯಿಲ್ಲಾದೆಯ, ತೀರ್ಥಧಾರ ನೀಡಿ ನನಗೆ ನೀ ಇಲ್ಲಾದೆಯ. ಅರಿಹಂತ ನನ್ನಿಂದ ದೂರಾದೆಯ. ಸಾವಿರ ಸುಳ್ಳು ನೆಪದೇ ನಾ ದಿನವ ದೂಡಿದೆ, ಸಮ್ಯಕ್ತ್ವ ನನ್ನಿಂದ ನಾ ದೂರ ಮಾಡಿದೆ, ಸಮ್ಯಕ್ತ್ವ ನನ್ನಿಂದ ನಾ ದೂರ ಮಾಡಿದೆ. ಯಾರ ಜೋಡಿ ನನ್ನ ಈ ಸಂಯೋಗಮಯ, ಯಾರ ಜೋಡಿ ನನ್ನ ಈ ಸಂಯೋಗಮಯ. ಅರಿಹಂತ ನನ್ನಿಂದ ದೂರಾದೆಯ. ಮುದುಡಿ ಬೀಳುವ ಹೂವಾದೆ ಸಂಜೆಗಿನ ಬರುವಂತ ಭವಬಾದ್ರು ನಿನ್ನ ಶರಣ ಸಿಗಲೆಂದಿನ, ಬರುವಂತ ಭವಬಾದ್ರು ನಿನ್ನ ಶರಣ ಸಿಗಲೆಂದಿನ. ಈಜಲಿಂದು ಸಮುದ್ರವನಿನೊಂದೇ ಸಹಾಯ, ಈಜಲಿಂದು ಸಮುದ್ರವನಿನೊಂದೇ ಸಹಾಯ. ಅರಿಹಂತ ನನ್ನಿಂದ ದೂರಾದೆಯ. ಧರ್ಮ ಜಗಕ್ಕೆ ನೀಡಿ ನೀ ಪಾರಾದೆಯ, ಧರ್ಮ ಜಗಕ್ಕೆ ನೀಡಿ ನೀ ಪಾರಾದೆಯ. ಅರಿಹಂತ ನನ್ನಿಂದ ದೂರಾದೆಯ, ಅರಿಹಂತ ನನ್ನಿಂದ ದೂರಾದೆಯ. ಶ್ರೀ ಋಷಭನಾಥರಿಂದ ವರದಮಾಡೋರಿಗೆ 24 ತೀರ್ಥಂಕರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಧರ್ಮ ಜಗಕ್ಕೆ ನೀಡಿ ಅನ್ನುವಂಥ ಭಜನೆಯ ಅರ್ಥವನ್ನು ಕೇಳೋದಕ್ಕೆ ಬಂದಿದ್ದೀರಿ. ನೋಡ್ರಿ, ನೇರವಾಗಿ ಪ್ರಾರಂಭ. ಇಲ್ಲಿ ನೋಡ್ಕೊಟ್ರಿ. ಇಲ್ಲಿ ಪ್ರಪಂಚದ ಅನೇಕ ಮಾರುಕಟ್ಟೆಗಳಲ್ಲಿ ಅನೇಕ ಪ್ರಕಾರದ ಆಕಾರದ ಮತ್ತು ಬಣ್ಣಗಳ ವಜ್ರ, ವೈಡೂರ್ಯ, ಮುತ್ತುಗಳು ಅನೇಕ ಪ್ರಕಾರದ ವಿವಿಧ ಮೌಲ್ಯಗಳಲ್ಲಿ ಸಿಗುತ್ತವೆ. ಆದರೆ ಅವು ಎಲ್ಲದರ ಮುಖ್ಯ ಮೂಲ ಉತ್ಪಾದಕ ಕೇಂದ್ರ ಸ್ಥಾನ ಯಾರು ಹೇಳ್ರಿ? ರತ್ನಾಕರ ಅಂದರೆ ಸಮುದ್ರ.
ಅದೇ ರೀತಿ ಪ್ರಪಂಚದಲ್ಲಿ ಅನೇಕ ತತ್ವಗಳು, ನ್ಯಾಯ, ಸಿದ್ಧಾಂತ, ಪುಣ್ಯಕಥೆ, ಆಚರಣೆ, ಆಯುರ್ವೇದ, ಜ್ಯೋತಿಷಕ, ವಾಸ್ತು, ಲೋಕ ವಿಭಾಗಗಳ ಎಲ್ಲ ಇದಾವಲ್ವಾ. ಆದರೆ ಅದರ ಸರಿಯಾದ ಉಪದೇಶಕ ಯಾರು? ನಿಖರ, ನಿರ್ದಿಷ್ಟ, ನಿರ್ವಿಕಾರ, ನಿರ್ಮೋಹ, ನಿರಾವರಣ, ಕೇವಲ ಜ್ಞಾನಿ, ಅರಿಹಂತ ಭಗವಾನರ ದಿವ್ಯ ಧ್ವನಿ. ಅದು ಉಪದೇಶ. ಅದು ಈ ಜಗತ್ತಿಗೆ ಅವರ ಅಮೂಲ್ಯ ಕೊಡುಗೆ ಇದೆ. ಆದರೆ ಅವರು ನನ್ನಿಂದ ಈ ಪ್ರಪಂಚದಿಂದ ದೂರ ಆಗಿ 2,500 ವರ್ಷಗಳಿಗಿಂತ ಮೇಲೆಯೇ ಮುಗಿದು ಹೋಯ್ತಲ್ವಾ, ಕಳೆದು ಹೋಯ್ತು. ಆದರೆ ಏನಾಯಿತು? ನನ್ನ ಹೃದಯಾಂತರಾಳದಲ್ಲಿ ಅವರ ಹೆಜ್ಜೆಗಳನ್ನು ಅವರು ಮೂಡಿಸಿ ಹೋಗಿಬಿಟ್ರು. ಇನ್ನು ಕೆಳಗಡೆ ಬರೆದನ್ನು ನೋಡ್ಕೊಡ್ರಿ. ಕೆಳಗಡೆ ಎಲ್ಲಿದೆ ಸಮೋಷಣ, ಅಲ್ಲಿಂದ ನೋಡ್ಕೊಡ್ರಿ. ಈಗ ಸಮೋಷಣದ ಸೌಂದರ್ಯ ಅಂತೂ ಇಲ್ಲ. ಯಾಕೆ? ಸಮೋಷಣ ಭಾಳ ಸುಂದರವಾದ ವಸ್ತು ಅಲ್ವಾ. ಮತ್ತು 18 ಮಹಾಭಾಷೆ ಮತ್ತು 700 ಲಘು ಭಾಷೆಗಳಲ್ಲಿ ಹೊರಡುವಂಥ ದಿವ್ಯ ಧ್ವನಿ ಕೂಡ ಇಲ್ಲ. ಯಾಕೆಂದರೆ ತೀರ್ಥಂಕರ ಇಲ್ಲ ಅಂತಂದ್ರೆ ಅದೇನಿಂದ ಬರಬೇಕಲ್ವಾ. ಇನ್ನು ಮುಂದೆ ತೀರ್ಥಧಾರ, ಅಲ್ಲಿ ನೋಡ್ರಿ, ತೀರ್ಥಧಾರ ಶಬ್ದ ನೋಡ್ಕೊಡ್ರಿ. ತೀರ್ಥಂಕರರ ಶಾಸನ ಕಾಲ ನನಗೆ ಅವರು ಉಳಿಸಿ ಹೋದರು. ಅರ್ಥ ಆಯಿತು. ಇನ್ನು ಮುಂದೆ ಕೆಳಗಡೆದು ಬರ್ಕೊಡ್ರಿ. ಅಲ್ಲ ನೋಡ್ಕೊಡ್ರಿ, ಅಲ್ಲಿ 1000 ಸುಳ್ಳು, ಅಲ್ಲಿಂದ ನೋಡ್ಕೊಡ್ರಿ. ಈವರೆಗೆ ನಾನು ಸಾವಿರಾರು ಅಗ್ರಹಿತ ಮಿಥ್ಯಾ ಕಲ್ಪನೆಗಳಿಂದ ದಿನಗಳನ್ನು ಕಳೆದುಬಿಟ್ಟೆ. ನನ್ನ ಅಂತರಂಗದಲ್ಲಿ, ಅಂದರೆ ಅಂತರಂಗದ ಆಳದಲ್ಲಿ ಅಡಗಿರುವಂಥ ಸಮ್ಯಕ್ತ್ವವನ್ನು ನಾನು ದೂರ ಮಾಡಿಕೊಂಡು ಬಿಟ್ಟೆ. ಅಂದರೆ ಅದನ್ನು ಪ್ರಕಟಿಸಿಕೊಂಡಿಲ್ಲ. ಕೇವಲ ವಿಜಾತಿ ದ್ರವ್ಯಗಳಲ್ಲಿ, ಅಂದರೆ ಪುದ್ಗಲಗಳಲ್ಲಿ ನನ್ನ ಸಂಯೋಗ ವಿಯೋಗ ಆಗುತ್ತಾ ಬಂದಿದೆ ಈವರೆಗೆ, ಅಷ್ಟೇ. ಇನ್ನು ಮುಂದೆ ಕೆಳಗಡೆ ಬರೆದ ನೋಡ್ಕೊಳ್ಳಿ. ಮುದುಡಿ ಬೀಳು, ಅಲ್ಲಿ ನೋಡ್ರಿ. ಆಯುಕರ್ಮ ಮುಗಿಯುತ್ತಾ ಬರುವಾಗ ಮಿಂಚಿದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ನನಗೆ ಮುಂದೆ ಬರುವ ಭವವಾದರೂ ತಮ್ಮ ಚರಣ ಕಮಲಗಳ ದರ್ಶನದ ಸೌಭಾಗ್ಯ ಸಿಗಲಿ ಎಂದು ಭಾವನೆಯನ್ನು ಮಾಡುತ್ತೇನೆ. ಈ ಭವಗಳ ರೂಪಿ ಅನಂತ ದುಃಖಮಯ ಸಮುದ್ರವನ್ನು ದಾಟಿ ಪಾರಾಗಲು ನೀನು ಒಂದೇ ನನಗೆ ದೋಣಿಯಲ್ಲಿ ಅಂಬಿಗನ ಸಮಾನನಂತೆ ಸಹಾಯ ಮಾಡಬಲ್ಲೆ ಭಗವಂತ ಎಂಬ ಶ್ರದ್ಧೆಯಿಂದ ನಾನು ನಿನ್ನ ಆಶ್ರಯಕ್ಕೆ, ಅಂದರೆ ಶರಣಕ್ಕೆ ಬಂದಿರುತ್ತೇನೆ. ಇದು ಈ ಭಜನೆಯ ಬಹಳ ಸಂಕ್ಷಿಪ್ತವಾದ ಅರ್ಥ.